ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಹೊಸ ಲೇಬರ್ ಕೋಡ್ ಕಾರ್ಮಿಕರ ಕೆಲಸದ ಸಮಯದ ಕುರಿತಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಈ ಸಂಹಿತೆಯಲ್ಲಿ ಕೆಲಸದ ಅವಧಿ, ರಜೆ, ಓವರ್ ಟೈಮ್ ಮತ್ತು ಕಂಪನಿ ಕಾರ್ಮಿಕರ ನಡುವಿನ ಸಂಬಂಧವನ್ನು ಹೊಸ ದೃಷ್ಟಿಕೋನದಿಂದ ನೋಡಲಾಗಿದೆ. ಇದುವರೆಗೂ ನಾವು ತಿಳಿದಿದ್ದ ದಿನಕ್ಕೆ 8 ಗಂಟೆ, ವಾರಕ್ಕೆ 6 ದಿನ ಎಂಬ ಪಾರಂಪರಿಕ ಕೆಲಸದ ಮಾದರಿಯನ್ನ ಈ ಕಾನೂನು ಸ್ವಲ್ಪ ಮಟ್ಟಿಗೆ ಬದಲಾಯಿಸುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ, ಸರ್ಕಾರ ಕೆಲಸದ ದಿನಗಳನ್ನು ಕಡ್ಡಾಯಗೊಳಿಸುವ ಬದಲು ವಾರದ ಒಟ್ಟು ಕೆಲಸದ ಗಂಟೆಗಳಿಗೆ ಮಾತ್ರ ಮಿತಿಯನ್ನ ಹಾಕಿದೆ. ಹೊಸ ಲೇಬರ್ ಕೋಡ್ ಪ್ರಕಾರ ವಾರಕ್ಕೆ ಗರಿಷ್ಠ 48 ಗಂಟೆಗಳಷ್ಟೇ ಕಾರ್ಮಿಕರಿಂದ ಕೆಲಸ ಮಾಡಿಸಬಹುದು. ಇದಕ್ಕಿಂತ ಹೆಚ್ಚು ಕೆಲಸ ಮಾಡಿಸಿದ್ರೆ ಅದು ಓವರ್ ಟೈಮ್ ಆಗುತ್ತೆ ಮತ್ತು ಅದಕ್ಕೆ 2 ಪಟ್ಟು ವೇತನ ಕೊಡಲೇಬೇಕು ಅಂತ ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ, ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಿಸಬೇಕು ಅನ್ನೋದಕ್ಕೆ ನೇರವಾದ ಮಿತಿ ಇಲ್ಲ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ದಿನದ ಕೆಲಸದ ಅವಧಿಗಿಂತ ವಾರದ ಒಟ್ಟು ಕೆಲಸದ ಸಮಯವೇ ಮುಖ್ಯ ಅಂತ ಹೇಳಿದೆ. ಅದರ ಅರ್ಥ ಏನು ಅಂದರೆ, ಒಂದು ಕಂಪನಿ ದಿನಕ್ಕೆ 12 ಗಂಟೆಯಂತೆ 4 ದಿನ ಕೆಲಸ ಮಾಡಿಸಿದ್ರೆ ಒಟ್ಟು 48 ಗಂಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಉಳಿದ 3 ದಿನಗಳನ್ನು ಪೇಯ್ಡ್ ವೀಕ್ ಆಫ್ ಆಗಿ ಕೊಡಬಹುದು. ಇದರಿಂದ ವಾರಕ್ಕೆ 3 ದಿನ ರಜೆ ಸಿಗುವ ಅವಕಾಶ ಕಾರ್ಮಿಕರಿಗೆ ಸಿಗುತ್ತೆ. ಈಗಾಗಲೇ ಕೆಲವು ವಿದೇಶಗಳಲ್ಲಿ 4 ದಿನ ಕೆಲಸ, 3 ದಿನ ರಜೆ ಎಂಬ ವ್ಯವಸ್ಥೆ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ಮಾದರಿಯನ್ನ ಭಾರತೀಯ ಪರಿಸ್ಥಿತಿಗೆ ಹೊಂದಿಸುವ ಪ್ರಯತ್ನವೇ ಈ ಹೊಸ ಲೇಬರ್ ಕೋಡ್ ಎನ್ನಬಹುದು. ಇನ್ನೊಂದು ಕಡೆ, ಎಲ್ಲರೂ ದಿನಕ್ಕೆ 12 ಗಂಟೆ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ದಿನಕ್ಕೆ 8 ಗಂಟೆಯಷ್ಟೇ ಕೆಲಸ ಮಾಡೋದು ಸುಲಭವಾಗಬಹುದು. ಅಂಥವರು ವಾರದಲ್ಲಿ 6 ದಿನ ಕೆಲಸ ಮಾಡಬೇಕಾಗತ್ತೆ ಮತ್ತು 1 ದಿನ ಮಾತ್ರ ವೀಕ್ ಆಫ್ ಸಿಗುತ್ತೆ. ದಿನಕ್ಕೆ 10 ಗಂಟೆ ಕೆಲಸ ಮಾಡುವವರು ವಾರದಲ್ಲಿ 5 ದಿನ ಕೆಲಸ ಮಾಡಿ 2 ದಿನ ರಜೆ ಪಡೆಯಬಹುದು. ಹೀಗೆ ಕೆಲಸದ ಅವಧಿಯನ್ನು ಉದ್ಯೋಗದ ಸ್ವಭಾವ ಮತ್ತು ಉದ್ಯೋಗಿಯ ಸಾಮರ್ಥ್ಯಕ್ಕೆ ತಕ್ಕಂತೆ ರೂಪಿಸಿಕೊಳ್ಳುವ ಅವಕಾಶ ಈ ಕಾನೂನಿನಲ್ಲಿದೆ. ಇದನ್ನೇ ಸರ್ಕಾರ ಫ್ಲೆಕ್ಸಿಬಿಲಿಟಿ ಅಂತ ಹೇಳುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಸ್ಪಷ್ಟವಾಗಬೇಕು. ಈ ನಿರ್ಧಾರವನ್ನು ಕಾರ್ಮಿಕರು ಒಬ್ಬರೇ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ದಿನಕ್ಕೆ ಎಷ್ಟು ಗಂಟೆ ಕೆಲಸ, ವಾರದಲ್ಲಿ ಎಷ್ಟು ದಿನ ಕೆಲಸ ಎಂಬುದನ್ನು ಕಂಪನಿ ಮತ್ತು ಉದ್ಯೋಗಿಗಳ ನಡುವೆ ಸಮಾಲೋಚನೆ ಮಾಡಿ ನಿರ್ಧರಿಸಬೇಕು. ಕಂಪನಿಯ ಕೆಲಸದ ಅವಶ್ಯಕತೆ, ಉತ್ಪಾದನಾ ಒತ್ತಡ, ಉದ್ಯೋಗಿಗಳ ಸಮ್ಮತಿ ಇವೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಈ ಮಾದರಿ ಜಾರಿಗೆ ಬರಬೇಕು. ಏಕಪಕ್ಷೀಯವಾಗಿ ಕಂಪನಿ ತೀರ್ಮಾನ ಮಾಡಿದ್ರೆ ಅದು ಕಾರ್ಮಿಕ ಕಾನೂನಿನ ಉಲ್ಲಂಘನೆ ಆಗಬಹುದು. ಇನ್ನು ಕೇಂದ್ರ ಸರ್ಕಾರ ಇಂಥ ವ್ಯವಸ್ಥೆ ತರೋದಕ್ಕೆ ಯಾಕೆ ಮುಂದಾಗಿದೆ ಅನ್ನೋದನ್ನ ನೋಡಿದ್ರೆ, ಅದರ ಹಿಂದೆ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳಿದೆ. ಒಂದು ಕಡೆ, ಉದ್ಯಮಗಳಿಗೆ ಹೆಚ್ಚು ಸ್ಪರ್ಧಾತ್ಮಕತೆ ಬೇಕು. ಜಾಗತಿಕ ಮಟ್ಟದಲ್ಲಿ ಭಾರತ ಉತ್ಪಾದನಾ ಕೇಂದ್ರವಾಗಬೇಕು ಎನ್ನುವ ಗುರಿ ಸರ್ಕಾರಕ್ಕಿದೆ. ಮತ್ತೊಂದು ಕಡೆ, ಯುವ ಕಾರ್ಮಿಕರಿಗೆ ಕೆಲಸ ಜೀವನ ಸಮತೋಲನ ಬೇಕು ಎನ್ನುವಂಥ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ವಾರಕ್ಕೆ 2 ಅಥವಾ 3 ದಿನ ರಜೆ ಸಿಕ್ಕರೆ ಕುಟುಂಬದ ಜೊತೆ ಸಮಯ ಕಳೆಯೋದಕ್ಕೆ, ಊರಿಗೆ ಹೋಗಲು, ಸ್ವಂತ ಕೆಲಸಗಳನ್ನು ನೋಡಿಕೊಳ್ಳಲು ಅವಕಾಶ ಸಿಗುತ್ತೆ. ಇದು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬಹುದು ಅಂತ ನಂಬಿಕೆ ಸರ್ಕಾರಕ್ಕಿದೆ. ಕಾರ್ಮಿಕರ ದೃಷ್ಟಿಯಿಂದ ನೋಡಿದ್ರೆ ಈ ಕಾನೂನು ಸರಿಯಾಗಿ ಜಾರಿಯಾದರೆ ಲಾಭಗಳಿವೆ. ಹೆಚ್ಚು ಗಂಟೆ ಕೆಲಸ ಮಾಡಿದ್ರೆ ಕಡ್ಡಾಯವಾಗಿ ಓವರ್ ಟೈಮ್ ವೇತನ ಸಿಗಬೇಕು ಎನ್ನುವಂಥ ನಿಯಮದಿಂದ ದುಡಿಮೆ ಶೋಷಣೆ ಕಡಿಮೆ ಮಾಡೋ ಸಾಧ್ಯತೆ ಇದೆ. ಕೆಲಸದ ದಿನಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೆಚ್ಚು ರಜೆ ಪಡೆಯುವ ಅವಕಾಶವೂ ಸಿಗಬಹುದು. ಆದರೆ ಅದೇ ಸಮಯದಲ್ಲಿ ದಿನಕ್ಕೆ 12 ಗಂಟೆ ಕೆಲಸ ಮಾಡುವ ಒತ್ತಡ ಬರುವ ಸಾಧ್ಯತೆಯೂ ಇದೆ. ಆದ್ದರಿಂದ ಕಾರ್ಮಿಕರು ತಮ್ಮ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಂಪನಿಯೊಂದಿಗೆ ಮಾತುಕತೆ ನಡೆಸೋದು ಬಹಳ ಮುಖ್ಯ. ಕಂಪನಿಗಳ ಪಾಲಿಗೆ ಈ ಲೇಬರ್ ಕೋಡ್ ಮಿಶ್ರ ಪರಿಣಾಮ ತರುತ್ತೆ. ಒಂದು ಕಡೆ, ಕೆಲಸದ ಸಮಯವನ್ನು ಫ್ಲೆಕ್ಸಿಬಲ್ ಆಗಿ ರೂಪಿಸಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಉತ್ಪಾದನೆ ಜಾಸ್ತಿ ಬೇಕಿರುವ ದಿನಗಳಲ್ಲಿ ಹೆಚ್ಚು ಗಂಟೆ ಕೆಲಸ ಮಾಡಿಸಿ ಬೇರೆ ದಿನಗಳಲ್ಲಿ ರಜೆ ಕೊಡಬಹುದು. ಇದರಿಂದ ಕಾರ್ಯಕ್ಷಮತೆ ಹೆಚ್ಚಬಹುದು. ಆದರೆ ಮತ್ತೊಂದು ಕಡೆ, 48 ಗಂಟೆ ಮೀರಿದ್ರೆ 2 ಪಟ್ಟು ವೇತನ ಕೊಡಲೇಬೇಕಾದ್ರಿಂದ ವೆಚ್ಚವೂ ಹೆಚ್ಚಬಹುದು. ಆದ್ದರಿಂದ ಕಂಪನಿಗಳು ಕೆಲಸದ ಪ್ಲಾನಿಂಗ್ ಅನ್ನು ಹೆಚ್ಚು ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಈ ಹೊಸ ವ್ಯವಸ್ಥೆಯಿಂದ ಕಂಪನಿ ಮತ್ತು ಕಾರ್ಮಿಕರ ನಡುವಿನ ಸಂಬಂಧ ಕೂಡ ಬದಲಾಗೋ ಸಾಧ್ಯತೆ ಇದೆ. ಹಿಂದಿನಂತೆ ಕೇವಲ ಆದೇಶ ಅನುಸರಣೆ ಎನ್ನುವಂಥ ಮಾದರಿಗಿಂತ ಪರಸ್ಪರ ಚರ್ಚೆ ಮತ್ತು ಒಪ್ಪಂದಕ್ಕೆ ಹೆಚ್ಚಿನ ಮಹತ್ವ ಬರುತ್ತೆ. ಕೆಲಸದ ಸಮಯ, ರಜೆ, ಓವರ್ ಟೈಮ್ ಎಲ್ಲವೂ ಮಾತುಕತೆಯ ವಿಷಯವಾಗಿರುತ್ತೆ. ಇದು ಒಳ್ಳೆಯ ರೀತಿಯಲ್ಲಿ ಜಾರಿಯಾದರೆ ನಂಬಿಕೆ ಮತ್ತು ಸಹಕಾರ ಹೆಚ್ಚಬಹುದು. ಆದರೆ ದುರುಪಯೋಗವಾದರೆ ವಿವಾದಗಳಿಗೂ ಕಾರಣವಾಗಬಹುದು. ಒಟ್ಟಾರೆ ಹೊಸ ಲೇಬರ್ ಕೋಡ್ ಒಂದು ಅವಕಾಶವೂ ಹೌದು, ಒಂದು ಸವಾಲು ಹೌದು. ಇದು ಕಾರ್ಮಿಕರಿಗೆ ಸ್ವಲ್ಪ ಸ್ವಾತಂತ್ರ್ಯ ನೀಡುವ ಪ್ರಯತ್ನ, ಜೊತೆಗೆ ಉದ್ಯಮಗಳಿಗೆ ಹೊಸ ಕಾರ್ಯಶೈಲಿ. ಇದರ ನಿಜವಾದ ಲಾಭ ಅಥವಾ ನಷ್ಟ ಎಲ್ಲವೂ ಜಾರಿಗೆ ಬರುವ ರೀತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಕಾನೂನು ಕಾಗದದಲ್ಲೇ ಉಳಿಯದೆ ನೆಲಮಟ್ಟದಲ್ಲಿ ಸರಿಯಾಗಿ ಜಾರಿಯಾದರೆ ಮಾತ್ರ ಕಾರ್ಮಿಕರ ಬದುಕು ಸುಧಾರಿಸಬಹುದು, ಕಂಪನಿಗಳು ಕೂಡ ಆರೋಗ್ಯಕರವಾಗಿ ಬೆಳೆಯಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.